ಎಲ್ಲರಿಗೂ ಲೈವ್ ಮೀಡಿಯಾದ ಹೊಸ ವಿಡಿಯೋಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಹೇಳುವ ವಿಷಯ, ನೀವು ಈಗಷ್ಟೇ ಥಂಬ್ನೈಲ್ನಲ್ಲಿ ಕಂಡಂತೆಯೇ ಇಂಡಿಯಾ ಮೈತ್ರಿಕೂಟವು ಪತನವಾಗುವಂತಹ ಹೀನಾಯ ಅವಸ್ಥೆಗೆ ಬಂದು ತಲುಪಿ ನಿಂತಿದೆ. ಯಾಕೆಂದರೆ ಇಂಡಿಯಾ ಮೈತ್ರಿಕೂಟದ ಅವಿಭಾಜ್ಯ ಅಂಗವಾಗಿದ್ದ ತೃಣಮೂಲ್ ಕಾಂಗ್ರೆಸ್ ನಾಯಕಿ ಮಮತಾ ಬ್ಯಾನರ್ಜಿ ಹಾಗೂ ಕಾಶ್ಮೀರದ ಮುಖ್ಯಮಂತ್ರಿ ಉಮರ್ ಅಬ್ದುಲ್ಲಾರವರು ಹಾಗೂ ದಿಲ್ಲಿಯ ಮುಖ್ಯಮಂತ್ರಿ ಕೇಜ್ರಿವಾಲ್ ರವರು ಹಾಗೂ ಶರದ್ ಪವಾರ್ ರವರು ಇದೀಗ ಇಂಡಿಯಾ ಮೈತ್ರಿಕೂಟವನ್ನು ತೊರೆದು ಸ್ವತಂತ್ರವಾಗಿಯೇ ಚುನಾವಣೆಯನ್ನು ಎದುರಿಸಲು ಮುಂದಾಗಿದ್ದಾರೆ. ಹಾಗೂ ದಿಲ್ಲಿಯ ಮುಖ್ಯಮಂತ್ರಿ ಆಪ್ ನಾಯಕರಾದಂತಹ ಅರವಿಂದ್ ಕೇಜ್ರಿವಾಲ್ ರವರು ಈಗಾಗಲೇ ಸ್ವತಂತ್ರವಾಗಿ ಚುನಾವಣೆಯನ್ನು ಎದುರಿಸುವುದಾಗಿ ಘೋಷಿಸಿಯಾಗಿದೆ. ಕಾರಣವೇನೆಂದರೆ, ಉಮರ್ ಅಬ್ದುಲ್ಲಾರವರು ಹೇಳಿದ್ದು, ಈ ಮೈತ್ರಿಕೂಟವು ರೂಪಿಸಿದ್ದು ಬರೀ ಲೋಕಸಭಾ ಚುನಾವಣೆಗೆ ಬೇಕಾಗಿ ಮಾತ್ರವಾಗಿತ್ತು. ಅಂದರೆ 2024ರಲ್ಲಿ ನಡೆದಂತಹ ಲೋಕಸಭಾ ಚುನಾವಣೆಗೆ ಮಾತ್ರವಾಗಿತ್ತು. ಆದರೆ ಅದರ ನಂತರ ಯಾವುದೇ ರೀತಿಯ ಚರ್ಚೆಗಳು ಅಥವಾ ಯಾವುದೇ ರೀತಿಯ ಮೀಟಿಂಗ್ಗಳು ಇಂಡಿಯಾ ಮೈತ್ರಿಕೂಟದ ಕಡೆಯಿಂದ ಉಂಟಾಗಲಿಲ್ಲ. ಅದರ ನಾಯಕತ್ವವಾದಂತಹ ಪ್ರಧಾನ ಪಾರ್ಟಿಯಾದಂತಹ ಕಾಂಗ್ರೆಸ್ ಇದನ್ನು ಬಹಳ ಹೀನಾಯ ಸ್ಥಿತಿಯಲ್ಲಿ ಕಾಣುತ್ತಿದೆ. ಯಾವ ರೀತಿಯಲ್ಲೂ ಕೂಡ ಇದಕ್ಕೆ ಬೇಕಾಗಿ ಉತ್ಸಾಹವನ್ನು ತೋರಿಸುತ್ತಿಲ್ಲ. ರಾಹುಲ್ ಗಾಂಧಿರವರು ಹಾಗೂ ಖರ್ಗೆರವರು ಇದರ ಕುರಿತು ಯಾವುದೇ ರೀತಿಯಲ್ಲೂ ಕೂಡ ಉತ್ಸಾಹಗಳನ್ನು ತೋರಿಸುತ್ತಿಲ್ಲ ಎಂದು ಉಮರ್ ಅಬ್ದುಲ್ಲಾರವರು ದೂರಿದರು. ಮತ್ತೊಂದೆಡೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾದಂತಹ ತೃಣಮೂಲ್ ಕಾಂಗ್ರೆಸ್ ನಾಯಕಿಯಾದಂತಹ ಮಮತಾ ಬ್ಯಾನರ್ಜಿರವರು ಕೂಡ ಇದೇ ರೀತಿ ಇಂಡಿಯಾ ಮೈತ್ರಿಕೂಟದ ನಾಯಕತ್ವವನ್ನು ಬಹಳ ಕಟ್ಟುನಿಟ್ಟಾಗಿ ವಿಮರ್ಶಿಸುತ್ತಿದ್ದಾರೆ. ಹೇಗೆಂದರೆ, ಇಂಡಿಯಾ ಮೈತ್ರಿಕೂಟಕ್ಕೆ ನಾವು ಬೇಕಾದಂತಹ ಸಲಹೆಗಳನ್ನು ಮತ್ತು ಇತರ ಮಾಹಿತಿಗಳನ್ನು ನೀಡುತ್ತಲೇ ಇದ್ದೇವೆ. ನನ್ನಿಂದ ಆಗುವಷ್ಟು ಸಲಹೆಗಳನ್ನು ನಾನು ನೀಡಿದ್ದೇನೆ. ಆದರೆ ಯಾವುದೇ ರೀತಿಯಲ್ಲೂ ಕೂಡ ನನ್ನ ಸಲಹೆಗಳನ್ನು ಇಂಡಿಯಾ ಮೈತ್ರಿಕೂಟದ ನೇತಾರರಾದಂತಹ ರಾಹುಲ್ ಗಾಂಧಿ ರವರು ಮತ್ತು ಖರ್ಗೆರವರ ನೇತೃತ್ವದಲ್ಲಿರುವ ಕಾಂಗ್ರೆಸ್ ಪಾರ್ಟಿಯ ಅಧಿಕಾರಿಗಳು ನಮ್ಮ ಸಲಹೆಗಳನ್ನು ಸ್ವೀಕರಿಸುತ್ತಿಲ್ಲ, ಅದನ್ನು ತಳ್ಳಿ ಹಾಕುತ್ತಿದ್ದಾರೆ ಎಂಬ ವಾದವನ್ನು ಮಮತಾ ಬ್ಯಾನರ್ಜಿರವರು ಕೂಡ ಮಂಡಿಸಿದರು. ಇನ್ನೂ ಕೂಡ ಹೇಳುವುದಾದರೆ, ಇಂಡಿಯಾ ಮೈತ್ರಿಕೂಟ ಅಗತ್ಯವಿತ್ತು ಎನ್ನುವಾಗಲೇ ಅದು ಬಾಳಲಾರದ ಸ್ಥಿತಿ ಮುಟ್ಟಿದೆ. ಈಗಾಗಲೇ ಮಮತಾ ಬ್ಯಾನರ್ಜಿ ಮೈತ್ರಿಕೂಟದಿಂದ ಹೊರಗಿದ್ದಾರೆ ಎನ್ನುವ ಹಂತದಲ್ಲಿ ಈಗ ಶರದ್ ಪವಾರ್ ಕೂಡ ಹೊರಗೆ ಹೋಗುತ್ತಿರುವ ಸೂಚನೆಗಳು ಸಿಕ್ಕಿವೆ. ಇಂಡಿಯಾ ಮೈತ್ರಿಕೂಟಕ್ಕೆ ಮಮತಾ ಬ್ಯಾನರ್ಜಿ ನಾಯಕಿಯಾಗಬೇಕು ಎಂದು ಶುರುವಾದದ್ದು ದಿಲ್ಲಿಯಲ್ಲಿ ಕಾಂಗ್ರೆಸ್ ತೊರೆದು ಎಎಪಿ ಮೈತ್ರಿ ಮಾಡಿಕೊಳ್ಳದೇ ಇರುವ ನಿರ್ಧಾರದವರೆಗೂ ಹೋಯಿತು. ಕೆಲ ದಿನಗಳ ಹಿಂದೆ ಸಂದರ್ಶನವೊಂದಲ್ಲಿ ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ಇಂಡಿಯಾ ಮೈತ್ರಿಕೂಟದ ನಾಯಕತ್ವದ ವಿಚಾರವನ್ನು ಪ್ರಸ್ತಾವಿಸಿದ್ದರು. ನಾನು ಇಂಡಿಯಾ ಒಕ್ಕೂಟದ ಕಟ್ಟುವ ಕೆಲಸವನ್ನೇನೂ ಮಾಡಿದ್ದೇನೆ. ಅದನ್ನು ನಿಭಾಯಿಸಬೇಕಿರುವುದು ನಾಯಕತ್ವ ವಹಿಸಿಕೊಂಡವರ ಜವಾಬ್ದಾರಿ. ಅವರು ಸಮರ್ಥವಾಗಿ ನಡೆಸದಿದ್ದರೆ ನಾನೇನು ಮಾಡಲಿ? ಎಲ್ಲರನ್ನೂ ಜೊತೆಗೆ ಕರೆದುಕೊಂಡು ಹೋಗಬೇಕು ಎಂದು ನಾನು ಹೇಳುತ್ತೇನೆ ಎಂದಿದ್ದರು. ನೀವು ಜವಾಬ್ದಾರಿ ತೆಗೆದುಕೊಳ್ಳುತ್ತೀರಾ ಎಂದು ಕೇಳಿದಾಗ, ಅವಕಾಶ ನೀಡಿದರೆ ಅದಕ್ಕೆ ತಯಾರು ಎಂಬ ಮಾತನ್ನು ಈ ಮಮತಾ ಬ್ಯಾನರ್ಜಿರವರು ಆಡಿದ್ದರು. ಅವರ ಮಾತುಗಳು ಚರ್ಚೆಯನ್ನು ಹುಟ್ಟುಹಾಕಿದ್ದವು. ಹಲವಾರು ಮಿತ್ರ ಪಕ್ಷಗಳು ತಮ್ಮ ಅಭಿಪ್ರಾಯವನ್ನು ಹೇಳಿದ್ದವು. ಸಮಾಜವಾದಿ ಪಕ್ಷ ಮಮತಾ ಹೇಳಿಕೆಯ ಬಗ್ಗೆ ಮೊದಲ ಬಾರಿಗೆ ಮೆಚ್ಚಿಕೊಂಡಿತ್ತು. ಅಲ್ಲದೆ ಇಂಡಿಯಾ ಒಕ್ಕೂಟದ ಲೋಕಸಭೆ ಚುನಾವಣೆಗಾಗಿ ರಚನೆಯಾಗಿತ್ತು, ಈಗ ಅದು ಅಸ್ತಿತ್ವದಲ್ಲಿಲ್ಲ ಎಂಬ ಮಾತು ಕೂಡ ಕೇಳಿಬಂದಿತ್ತು. ಇಂಡಿಯಾ ಮೈತ್ರಿಕೂಟ ಈಗ ಅಸ್ತಿತ್ವದಲ್ಲಿಲ್ಲ ಎಂಬ ಮಾತನ್ನು ಉಮರ್ ಅಬ್ದುಲ್ಲಾ, ಮಮತಾ ಬ್ಯಾನರ್ಜಿ, ಅಖಿಲೇಶ್ ಯಾದವ್, ಅರವಿಂದ್ ಕೇಜ್ರಿವಾಲ್ ರವರಂತಹ ಉನ್ನತ ನಾಯಕರು ಹೇಳುತ್ತಿರುವ ಬಗ್ಗೆ ಚರ್ಚೆಯಾಗುತ್ತಲೇ ಇದೆ. ಶಿವಸೇನೆ ನಾಯಕ ಸಂಜಯ್ ರಾವುತ್ ಅವರು ತಮ್ಮ ಪಕ್ಷ ತನ್ನ ನೆಲೆ ಬಲಪಡಿಸಲು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಏಕಾಂಗಿಯಾಗಿ ಸ್ಪರ್ಧಿಸಲು ಬಯಸುತ್ತದೆ ಮತ್ತು ವಿಪಕ್ಷ ಇಂಡಿಯಾ ಮೈತ್ರಿಕೂಟ ಅಥವಾ ಮಹಾವಿಕಾಸ್ ಅಘಾಡಿ ವಿಸರ್ಜನೆಗೆ ತಾವೆಂದೂ ಹೇಳಿಲ್ಲ ಎಂದಿದ್ದಾರೆ. ಮೈತ್ರಿಕೂಟದ ಭವಿಷ್ಯದ ಬಗ್ಗೆ ಕಾಂಗ್ರೆಸ್ ಸ್ಪಷ್ಟಪಡಿಸಬೇಕು ಎಂದು ಸಂಜಯ್ ರಾವುತ್ ಆಗ್ರಹಿಸಿದ್ದಾರೆ. ನಾವು ಒಟ್ಟಾಗಿ ಲೋಕಸಭಾ ಚುನಾವಣೆಯಲ್ಲಿ ಹೋರಾಡಿದ್ದೆವು ಮತ್ತು ಉತ್ತಮ ಫಲಿತಾಂಶಗಳನ್ನು ಸಹ ಕಂಡಿದ್ದೇವೆ. ಅದರ ಬಳಿಕ ಇಂಡಿಯಾ ಮೈತ್ರಿಕೂಟವನ್ನು ಜೀವಂತವಾಗಿರಿಸಲು ಒಟ್ಟಿಗೆ ಕುಳಿತು ಚರ್ಚಿಸಿ ಮುಂದಿನ ಮಾರ್ಗಗಳನ್ನು ತೋರಿಸುವುದು ನಮ್ಮೆಲ್ಲರ, ವಿಶೇಷವಾಗಿ ದೊಡ್ಡ ಪಕ್ಷವಾದ ಕಾಂಗ್ರೆಸ್ನ ಜವಾಬ್ದಾರಿಯಾಗಿತ್ತು. ಆದರೆ ಲೋಕಸಭಾ ಚುನಾವಣೆಯ ಬಳಿಕ ಈವರೆಗೆ ಇಂತಹ ಒಂದೇ ಒಂದು ಸಭೆಯೂ ನಡೆದಿಲ್ಲ ಎಂದು ಹೇಳಿದ್ದಾರೆ. ಇಂಡಿಯಾ ಮೈತ್ರಿಕೂಟದ ಅಧೋಗತಿಯನ್ನು
ಕಾಂಗ್ರೆಸ್ ಅನ್ನು ಅವರು ಹೊಣೆಯಾಗಿಸಿದ್ದಾರೆ. ಮೈತ್ರಿಕೂಟದಲ್ಲಿ ಸಮನ್ವಯ, ಚರ್ಚೆ ಮತ್ತು ಮಾತುಕತೆಗಳ ಕೊರತೆಗಳಿದೆ. ಪ್ರತಿಪಕ್ಷಗಳ ಮೈತ್ರಿಕೂಟದಲ್ಲಿ ಎಲ್ಲವೂ ಸರಿಯಿದೆಯೇ ಎಂಬ ಬಗ್ಗೆ ಜನರಲ್ಲಿ ಶಂಕೆಗಳಿವೆ. ಈ ಮೈತ್ರಿಕೂಟ ಒಮ್ಮೆ ಒಡೆದರೆ ಇನ್ನೆಂದಿಗೂ ಮತ್ತೆ ರಚನೆಯಾಗುವುದಿಲ್ಲ ಎಂದು ಅವರು ಹೇಳಿದ್ದಾರೆ. ಇದಕ್ಕೂ ಮೊದಲು ಪ್ರತಿಪಕ್ಷ ಮೈತ್ರಿಕೂಟದಲ್ಲಿ ಸಮನ್ವಯ ಕೊರತೆ ಇರುವುದರ ಬಗ್ಗೆ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಉಮರ್ ಅಬ್ದುಲ್ಲಾರವರು ಕೂಡ ಹೇಳಿದ್ದರು. ಇಂಡಿಯಾ ಒಕ್ಕೂಟದ ನಾಯಕತ್ವ ಅಥವಾ ಅಜೆಂಡಾದ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ. ಅದು ಕೇವಲ ಕಳೆದ ವರ್ಷದ ಲೋಕಸಭಾ ಚುನಾವಣೆಗಾಗಿ ರಚನೆಯಾಗಿದ್ದರೆ ಅದನ್ನು ವಿಸರ್ಜನೆ ಮಾಡುವುದು ಒಳ್ಳೆಯದು ಎಂದು ಉಮರ್ ಅಬ್ದುಲ್ಲಾರವರು ಹೇಳಿದರು. ಇದು ಅಚ್ಚರಿಗೆ ಕಾರಣವಾಗಿತ್ತು. ಇಂಡಿಯಾ ಒಕ್ಕೂಟದ ಕಾರ್ಯವೈಖರಿ ಬಗ್ಗೆಯೂ ಅವರು ಕಿಡಿಕಾರಿದ್ದರು. ಬಿಜೆಪಿಯನ್ನು ಸೋಲಿಸುವುದು ಹೇಗೆ ಎಂದು ಎಎಪಿ, ಕಾಂಗ್ರೆಸ್ ಸೇರಿ ಇತರ ಪಕ್ಷಗಳು ಯೋಚನೆ ಮಾಡಲೇಬೇಕು. ಆದರೆ ಇಂಡಿಯಾ ಒಕ್ಕೂಟಕ್ಕೆ ಯಾವುದೇ ಟೈಮ್ ಲೈನ್ ಇಲ್ಲ. ಲೋಕಸಭಾ ಚುನಾವಣೆಗೆ ಮಾತ್ರ ಅದು ಸೀಮಿತವಾಗಿದ್ದರೆ ವಿಸರ್ಜನೆ ಮಾಡುವುದು ಒಳ್ಳೆಯದು ಎಂದು ಅವರು ಹೇಳಿದರು. ಆದರೆ ಇಂಡಿಯಾ ಮೈತ್ರಿಕೂಟ ವಿಸರ್ಜಿಸಲೇಬೇಕು ಎಂದು ಉಮರ್ ಅಬ್ದುಲ್ಲಾ ಮಾತಿಗೆ ತಂದೆ ನ್ಯಾಷನಲ್ ಕಾನ್ಫರೆನ್ಸ್ ಅಧ್ಯಕ್ಷ ಫಾರೂಕ್ ಅಬ್ದುಲ್ಲಾ ತಿರುಗೇಟನ್ನು ನೀಡಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಂಡಿಯಾ ಮೈತ್ರಿಕೂಟದ ಪ್ರಾಮುಖ್ಯತೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ಮೈತ್ರಿಗಳು ಕೇವಲ ಚುನಾವಣೆಗೆ ಸೀಮಿತವಾಗಿರುವುದಲ್ಲ, ಬದಲಾಗಿ ದೇಶವನ್ನು ಬಲಪಡಿಸಲು ಮತ್ತು ದ್ವೇಷ ಹರಡುವವರನ್ನು ಮಟ್ಟಹಾಕಲು ಉದ್ದೇಶ ಹೊಂದಲಾಗಿದೆ ಎಂದು ಅವರು ಹೇಳಿರುವುದು ಮಹತ್ವವನ್ನು ಪಡೆದಿದೆ. ಇಂಡಿಯಾ ಮೈತ್ರಿಕೂಟವನ್ನು ಕೇವಲ ಲೋಕಸಭಾ ಚುನಾವಣೆಗಾಗಿ ರಚಿಸಲಾಗಿದೆ ಎಂದು ಭಾವಿಸುವವರು ಆ ತಪ್ಪು ಪರಿಕಲ್ಪನೆಯಿಂದ ಹೊರಬರಬೇಕು ಎಂದು ಅವರು ತಿರುಗೇಟು ನೀಡಿದ್ದಾರೆ. ಚುನಾವಣೆ ಉದ್ದೇಶಗಳನ್ನು ಮೀರಿ ಇಂಡಿಯಾ ಒಕ್ಕೂಟ ರಾಷ್ಟ್ರೀಯ ಏಕತೆ ಮೇಲೆ ಕೇಂದ್ರೀಕೃತವಾಗಿದೆ ಎಂದು ಫಾರೂಕ್ ಅಬ್ದುಲ್ಲಾರವರು ಹೇಳಿದ್ದಾರೆ. ಈ ನಡುವೆ ನಾಯಕತ್ವ ವಹಿಸಿಕೊಳ್ಳಲು ಸಿದ್ಧ ಎಂಬ ಮಮತಾ ಮಾತಿಗೆ ಇಂಡಿಯಾ ಒಕ್ಕೂಟದ ನಾಯಕರಿಂದಲೇ ಬೆಂಬಲವೂ ವ್ಯಕ್ತವಾಗುತ್ತದೆ ಎಂಬುದು ಗಮನಿಸಲೇಬೇಕು. ಮಮತಾ ಬ್ಯಾನರ್ಜಿ ಅವರು ಸಂಪೂರ್ಣವಾಗಿ ಇಂಡಿಯಾ ಮೈತ್ರಿಯ ಅವಿಭಾಜ್ಯ ಅಂಗವಾಗಿದ್ದಾರೆ. ಅವರು ಹೆಚ್ಚಿನ ಜವಾಬ್ದಾರಿ ತೆಗೆದುಕೊಳ್ಳಲು ಬಯಸಿದರೆ ತುಂಬಾ ಸಂತೋಷವಾಗುತ್ತದೆ ಎಂದು ಶರದ್ ಪವಾರ್ ಪುತ್ರಿ ಸುಪ್ರಿಯಾ ಸುಳೆ ಹೇಳಿದ್ದರು. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಮತ್ತು ಎನ್ಸಿಪಿ ಶರದ್ ಪವಾರ್ ಬಣ ಎರಡೂ ಬಿಜೆಪಿಯನ್ನು ಹೊಗಳುವುದರಲ್ಲಿ ಬ್ಯುಸಿಯಾಗಿದ್ದಾರೆ ಎನ್ನುವುದನ್ನು ನಾವು ನೋಡಲೇಬೇಕಾಗಿದೆ. ತೃಣಮೂಲ ಕಾಂಗ್ರೆಸ್ ಮುಖ್ಯಸ್ಥೆ ಮತ್ತು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರಿಂದ ಶುರುವಾದ ಇಂಡಿಯಾ ಮೈತ್ರಿಕೂಟದ ನಾಯಕತ್ವದ ಚರ್ಚೆ ವಿಪಕ್ಷ ಮೈತ್ರಿಯನ್ನು ತೀವ್ರವಾಗಿ ವಿಭಜಿಸುತ್ತಿದೆ. ಆರ್ಜೆಡಿ ನಾಯಕ ಮತ್ತು ರಾಹುಲ್ ಗಾಂಧಿ ಕುಟುಂಬದ ದೀರ್ಘಕಾಲ ಬೆಂಬಲಿಗ ಲಾಲೂ ಪ್ರಸಾದ್ ಯಾದವ್ ಈಗಾಗಲೇ ಮಮತಾ ಬ್ಯಾನರ್ಜಿರವರ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಅವರಿಂದ ಸಾಧ್ಯವಾಗದಿದ್ದರೆ ನಾನು ಇಂಡಿಯಾ ಬ್ಲಾಕ್ ಅನ್ನು ನಡೆಸಬಲ್ಲೆ ಎಂಬ ಬ್ಯಾನರ್ಜಿಯವರ ಟೀಕೆಗಳ ಬಗ್ಗೆ ಕೇಳಿದಾಗ ಲಾಲೂ ಸುದ್ದಿಗಾರರಲ್ಲಿ ಮಾತನಾಡುತ್ತಾ, ಸರಿಯಾಗಿಯೇ ಇದೆ, ಅವರಿಗೆ ಜವಾಬ್ದಾರಿಯನ್ನು ನೀಡಲೇಬೇಕು, ನಮಗೆ ಒಪ್ಪಿಗೆ ಇದೆ ಎಂದು ಹೇಳಿದ್ದರು. ಕಾಂಗ್ರೆಸ್ ಆಕ್ಷೇಪಿಸಬಹುದೇ ಎಂಬ ಬಗ್ಗೆ ಪ್ರಶ್ನಿಸಿದಾಗ ಅದು ಪರವಾಗಿಲ್ಲ, ಮಮತಾ ಅವರಿಗೆ ಜವಾಬ್ದಾರಿಯನ್ನು ನೀಡಿ ಎಂದು ಲಾಲೂರವರು ಹೇಳಿದ್ದರು. ಹೀಗೆ ಹಲವಾರು ರೀತಿಯಲ್ಲಿ ಇಂಡಿಯಾ ಮೈತ್ರಿಕೂಟದ ಪತನವಾಗುವಂತಹ ರೀತಿಯಲ್ಲಿರುವ ಚರ್ಚೆಗಳು ಇಂದು ಪಕ್ಷಗಳೆಡೆಯಲ್ಲಿ ಉದ್ಭವವಾಗಿದ್ದು, ಇದು ಇಂಡಿಯಾ ಮೈತ್ರಿಕೂಟವು ಪತನವಾಗಲಿದೆಯೇ ಎಂಬ ಒಂದು ಕುತೂಹಲಕಾರಿ ಪ್ರಶ್ನೆಗೆ ಗ್ರಾಸವಾಗುತ್ತದೆ. ಆದ್ದರಿಂದ ನಾವೆಲ್ಲರೂ ಕೂಡ ಇದರ ಕುರಿತು ಬಹಳ ಜಾಗರೂಕರಾಗಿರಬೇಕು ಮತ್ತು ಒಳ್ಳೆಯ ಅರಿವುಳ್ಳವರಾಗಬೇಕು. ಇಷ್ಟು ಹೇಳುತ್ತಾ ಪುಟ್ಟ ವಿಡಿಯೋಗೆ ವಿರಾಮ ಹಾಕುತ್ತಿದ್ದೇನೆ. ಬರೋ ವಿಡಿಯೋದಲ್ಲಿ ಕಾಣೋಣ.